ಬೆಳಗಾದ್ರೆ ಸಾಕು ಯಾವ ತಿಂಡಿ ಮಾಡಬೇಕು ಅನ್ನೋದೇ ಎಲ್ಲ ಅಮ್ಮಂದಿರ ಟೆನ್ಷನ್ ಆಗಿರುತ್ತೆ. ನಾನಿವತ್ತು ಅದೇ ಯೋಚನೆಯಲ್ಲಿದ್ದಾಗ ಮೆಂತ್ಯ ಸೊಪ್ಪು ಕಾಣಿಸ್ತು. ಮೆಂತ್ಯ ಸೊಪ್ಪು ಹಾಗೂ ರವೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಈ ರೊಟ್ಟಿ ಮಾಡೋಕ್ಕೆ ಒಂದು ಹಿಡಿ ಮೆಂತ್ಯ ಸೊಪ್ಪು, ರವೆ, ಹೆಚ್ಕೊಂಡಿರೋಂಥ ಶುಂಠಿ, ಜೀರಿಗೆ, ಗಾಂಧಾರಿ ಮೆಣಸು, ಉಪ್ಪು, ಅರಿಶಿನ ಇಷ್ಟು ಸಾಕಾಗುತ್ತೆ. ಎಲ್ಲವನ್ನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಕೂಡ ಸೇರಿಸ್ಕೋಬೋದು. ಆದರೆ ಒಂದೇ ಸಾರಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀರಾದರೆ ರೊಟ್ಟಿ ತಟ್ಟೋದು ಕಷ್ಟ ಆಗುತ್ತೆ. ಸ್ವಲ್ಪ ಸ್ವಲ್ಪನೇ ಕೈಯಿಂದ ಮಿಕ್ಸ್ ಮಾಡ್ಕೋತಾ ಹೋಗಬೇಕಾಗತ್ತೆ. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಬರಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ರೊಟ್ಟಿ ತಟ್ಟೋದು ಕಷ್ಟ ಆಗುತ್ತೆ. ನಾನಿಲ್ಲಿ ಬಾಳೆ ಎಲೆನ ರೊಟ್ಟಿ ತಟ್ಟೋಕ್ಕೆ ಬಳಸ್ಕೊತಾ ಇದ್ದೀನಿ. ಹಾಗಾಗಿ ಬಾಳೆ ಎಲೆನ ಬಾಡಿಸ್ಕೊತಾ ಇದ್ದೀನಿ. ಬಾಡಿಸ್ಕೊಂಡಿಲ್ಲ ಅಂದರೆ ಬಾಳೆ ಎಲೆ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಾಳೆ ಎಲೆನ ಬಾಡಿಸ್ಕೊಂಡು ಅದರಲ್ಲಿ ರೊಟ್ಟಿ ಮಾಡಬೇಕಾಗಿರೋ ಇದನ್ನ ಉಂಡೆ ಮಾಡಿಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಸವರ್ಕೊಂಡು ರೊಟ್ಟಿ ತಟ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನ ಎಣ್ಣೆ ಬಳಸಿದ್ದೀನಿ. ನೀವು ಬೇರೆ ಯಾವುದೇ ರೀತಿಯ ಕುಕ್ಕಿಂಗ್ ಆಯಿಲ್ನ ಕೂಡ ಬಳಸ್ಬೋದು. ತೆಂಗಿನ ಎಣ್ಣೆ ಬಳಸಿ ಮಾಡಿದರೆ ರುಚಿ ಒಂಥರ ಅಥೆಂಟಿಕ್ ಆಗಿರುತ್ತೆ. ಕೈಯಿಂದ ಈಸಿಯಾಗಿ ರೊಟ್ಟಿನ ತಟ್ಬೋದು. ಬಾಳೆಲೆಲೆ ಆಗಿರೋದ್ರಿಂದ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ. ತುಂಬ ಈಸಿಯಾಗಿ ಕೈಯಿಂದ ಎಣ್ಣೆ ಸವರ್ಕೊಂಡು ರೊಟ್ಟಿ ತಟ್ಟಿ ಅದನ್ನ ತವ ಮೇಲೆ ಹಾಕಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬಾಳೆ ಎಲೆನ ತವದಿಂದ ಎತ್ತಬೇಕು, ಇಲ್ಲಾಂದರೆ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಒಂದು 5-10 ಸೆಕೆಂಡ್ ಆದಮೇಲೆ ಬಾಳೆ ಎಲೆನ ಎತ್ತಿ ತೆಗಿತಾ ಇದ್ದೀನಿ. ಇವಾಗಿದು ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸಬೇಕು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈ ರವಾ ಮೆಂತ್ಯ ರೊಟ್ಟಿ ಚಟ್ನಿ ಪುಡಿ, ತುಪ್ಪ, ಮೊಸರು ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಸಿಯಾದ ಹೆಲ್ದಿ ಬ್ರೇಕ್ಫಾಸ್ಟನ್ನು ಮಾಡಿ. ಥ್ಯಾಂಕ್ ಯು.